ಕರ್ನಾಟಕದಲ್ಲಿ ಓದನ್ನು ಮುಗಿಸಿ ಕೆಲಸಕ್ಕಾಗಿ ಕಾಯುತ್ತಿರುವ ಯುವಕರಿಗೆ ಸರ್ಕಾರದ ಕಡೆಯಿಂದ ಸಿಗುತ್ತಿರುವ ಸಹಾಯದ ಬಗ್ಗೆ ದೊಡ್ಡ ಚರ್ಚೆ ಶುರುವಾಗಿದೆ. ನೀವು ಕೂಡ ಪದವಿ ಅಥವಾ ಡಿಪ್ಲೊಮಾ ಮುಗಿಸಿ ಮನೆಯಲ್ಲೇ ಕುಳಿತಿದ್ದೀರಾ ಅಥವಾ ನಿಮ್ಮ ಮನೆಯಲ್ಲಿ ಓದನ್ನು ಮುಗಿಸಿ ಕೆಲಸಕ್ಕಾಗಿ ಕಾಯುತ್ತಿದ್ದಾರಾ? ಹಾಗಾದ್ರೆ ಇವತ್ತಿನ ಈ ವಿಡಿಯೋ ನಿಮಗೆ ಬಹಳ ಮುಖ್ಯ. ಯಾಕಂದ್ರೆ ನಿರುದ್ಯೋಗಿ ಯುವಕರಿಗೆ ಸರ್ಕಾರ ನೀಡುತ್ತಿರುವ ಯುವ ನಿಧಿ ಯೋಜನೆಯ ಬಗ್ಗೆ ಸಾಕಷ್ಟು ಜನರಿಗೆ ಇನ್ನೂ ಗೊಂದಲ ಇದೆ. ಕೆಲವರು 3000 ಅಂತ ಹೇಳ್ತಾರೆ, ಇನ್ನು ಕೆಲವರು 1500 ಅಂತ ಹೇಳ್ತಾರೆ. ಮತ್ತೊಂದೆಡೆ ಸಾಮಾಜಿಕ ಜಾಲತಾಣಗಳಲ್ಲಿ 20,000, 10 ಲಕ್ಷ ಅಂತ ಬೇರೆ ಬೇರೆ ಮಾಹಿತಿಗಳು ಹರಿದಾಡುತ್ತಿವೆ. ಹಾಗಾದ್ರೆ ನಿಜ ಮಾಹಿತಿ ಏನು? ನಿಧಿ ಯೋಜನೆಯಲ್ಲಿ ನಿಜವಾಗಿಯೂ ಎಷ್ಟು ಹಣ ಸಿಗುತ್ತದೆ, ಯಾರಿಗೂ ಸಿಗುತ್ತದೆ, ಎಷ್ಟು ವರ್ಷ ಸಿಗುತ್ತದೆ, ಈ ಹಣ ಪಡೆಯಲು ಯಾವ ಅರ್ಹತೆ ಇರಬೇಕು, ಈಗಾಗಲೇ ಹಣ ಪಡೆಯುತ್ತಿರುವವರು ಏನ್ ಗಮನಿಸಬೇಕು ಮತ್ತು ಸರ್ಕಾರದ ಕಡೆಯಿಂದ ಯುವಕರಿಗೆ ಉದ್ಯೋಗ ಕಲ್ಪಿಸುವ ಬಗ್ಗೆ ಏನಾದರೂ ಹೊಸ ಕ್ರಮಗಳಿವೆಯಾ? ಇವೆಲ್ಲ ಮಾಹಿತಿಯನ್ನು ವಿಡಿಯೋದಲ್ಲಿ ತುಂಬಾ ಸರಳವಾಗಿ ತಿಳಿಸಿದ್ದೇನೆ. ಆದ್ದರಿಂದ ವಿಡಿಯೋವನ್ನ ಕೊನೆವರೆಗೂ ನೋಡಿ. ಯುವ ನಿಧಿ ಯೋಜನೆ ಅಂದ್ರೆ ಏನು? ಸ್ನೇಹಿತರೆ, ಕರ್ನಾಟಕ ಸರ್ಕಾರದ ಪ್ರಮುಖ ಯೋಜನೆಗಳಲ್ಲಿ ಯುವ ನಿಧಿ ಯೋಜನೆ ಕೂಡ ಒಂದು. ಓದು ಮುಗಿಸಿದ ನಂತರವೂ ಉದ್ಯೋಗ ಸಿಗದೆ ಇರುವ ಅರ್ಹ ಯುವಕರಿಗೆ ನಿರ್ದಿಷ್ಟ ಅವಧಿಗೆ ಆರ್ಥಿಕ ನೆರವು ನೀಡುವುದರ ಇದರ ಉದ್ದೇಶ. ಈ ಯೋಜನೆ 2026ರಲ್ಲಿ ಜಾರಿಗೆ ಬಂತು. ಯೋಜನೆಯಡಿ ಅರ್ಹ ನಿರುದ್ಯೋಗಿ ಪದವೀಧರರಿಗೆ ತಿಂಗಳಿಗೆ 3000 ಹಾಗೂ ಡಿಪ್ಲೊಮಾ ಪಡೆದ ಅರ್ಹ ನಿರುದ್ಯೋಗಿಗಳಿಗೆ ತಿಂಗಳಿಗೆ 1500 ನೆರವು ನೀಡಲಾಗುತ್ತದೆ. ಈ ನೆರವು ಗರಿಷ್ಠ 2 ವರ್ಷಗಳವರೆಗೆ ಅಥವಾ ಫಲಾನುಭವಿಗಳಿಗೆ ಉದ್ಯೋಗ ಸಿಗುವವರೆಗೆ ಯೋಜನೆಯ ನಿಯಮಗಳು ಒಳಪಟ್ಟಂತೆ ನೀಡಲಾಗುತ್ತದೆ. ಅಂದರೆ ಸ್ನೇಹಿತರೆ, ಇದು ಎಲ್ಲ ಯುವಕರಿಗೆ ಸಿಗುವ ಹಣವಲ್ಲ. ಅರ್ಹತೆಗೆ ಇರುವ ನಿರುದ್ಯೋಗಿ ಪದವೀಧರರು ಮತ್ತು ಡಿಪ್ಲೊಮಾ ಪಡೆದ ಯುವಕರಿಗೆ ಮಾತ್ರ ಯೋಜನೆಯ ನಿಯಮಗಳ ಪ್ರಕಾರ ಸಿಗುತ್ತದೆ. 20,000 ಮತ್ತು 10 ಲಕ್ಷದ ಬಗ್ಗೆ ಏನು? ಇಲ್ಲಿ ಬಹಳ ಮುಖ್ಯವಾದ ವಿಷಯವಿದೆ. ನೀವು ಸೋಷಿಯಲ್ ಮೀಡಿಯಾದಲ್ಲಿ ಅಥವಾ ಕೆಲವು ಸುದ್ದಿಗಳ ಥಂಬ್ಲೈನ್ ಗಳಲ್ಲಿ 20,000 ವೇತನ ಅಥವಾ 10 ಲಕ್ಷ ಎಂಬಂತ ಮಾಹಿತಿಗಳನ್ನು ನೋಡಿರಬಹುದು. ಆದರೆ ಇದನ್ನು ನೋಡಿದ ತಕ್ಷಣ ಇದು ಯುವ ನಿಧಿ ಯೋಜನೆಯ ಹಣ ಅಂತ ಅಂದುಕೊಳ್ಳಬಾರದು. ಅದೇ ರೀತಿ 10 ಲಕ್ಷ ಎಂಬ ಸಂಖ್ಯೆಯು ಯುವ ನಿಧಿಯ ಒಬ್ಬ ಫಲಾನುಭವಿಗೆ ನೀಡುವ ಹಣ ಎಂದು ಅರ್ಥ ಮಾಡಿಕೊಳ್ಳಬಾರದು. ಹಾಗಾಗಿ ಸ್ನೇಹಿತರೆ, ಸುದ್ದಿಯ ಹೆಡ್ಲೈನ್ಸ್ ಅಥವಾ ಥಂಬ್ಲೈನ್ ನೋಡಿ ಗೊಂದಲಗೊಳಗಾಗದೆ ಯೋಜನೆಯ ಅಧಿಕೃತ ನಿಯಮಗಳನ್ನು ಪರಿಶೀಲಿಸುವುದು ಬಹಳ ಮುಖ್ಯ. ಯಾರಿಗೆ ಯುವ ನಿಧಿ ಸಿಗಬಹುದು? ಈಗ ಮುಖ್ಯವಾದ ಪ್ರಶ್ನೆ, ಯುವ ನಿಧಿಗೆ ಯಾರು ಅರ್ಹರು? ನೀವು ಪದವಿ ಅಥವಾ ಡಿಪ್ಲೊಮಾ ಮುಗಿಸಿದ್ದೀರಾ? ಓದು ಮುಗಿಸಿದ ನಂತರವೂ ಉದ್ಯೋಗ ಸಿಗ್ತಿಲ್ವಾ? ಹಾಗಾದ್ರೆ ಯೋಜನೆಯ ಅರ್ಹತಾ ನಿಯಮಗಳನ್ನು ಪರಿಶೀಲಿಸಬಹುದು. ಆದರೆ ಕೇವಲ ಪದವಿ ಇದ್ದರೆ ಸಾಕು ಅಂತಲ್ಲ. ಯೋಜನೆಯಡಿ ನಿರ್ದಿಷ್ಟ ಅರ್ಹತಾ ನಿಯಮಗಳಿವೆ. ನಿಮ್ಮ ಶಿಕ್ಷಣ ಪೂರ್ಣಗೊಂಡ ವರ್ಷ, ಉದ್ಯೋಗ ಸ್ಥಿತಿ ಮತ್ತು ಇತರ ದಾಖಲೆಗಳ ಆಧಾರದ ಮೇಲೆ ಅರ್ಹತೆ ನಿರ್ಧಾರವಾಗುತ್ತದೆ. ಹಾಗಾಗಿ ಯಾರಾದರೂ ನಿಮಗೆ ಖಂಡಿತವಾಗಿ 3000 ಬರುತ್ತೆ ಅಂತ ಹೇಳಿದ ತಕ್ಷಣ ನಂಬಬೇಡಿ. ಮೊದಲು ನಿಮ್ಮ ಅರ್ಹತೆ ಮತ್ತು ಅರ್ಜಿಯ ಸ್ಥಿತಿಯನ್ನು ಪರಿಶೀಲಿಸಿ. ಹಣ ಪಡೆಯುತ್ತಿರುವವರು ಈ ವಿಷಯವನ್ನು ಗಮನಿಸಿ. ಯುವ ನಿಧಿಯ ಹಣ ಪಡೆಯುತ್ತಿರುವವರು ಕೂಡ ಕೆಲವು ವಿಷಯಗಳನ್ನು ಗಮನದಲ್ಲಿಟ್ಟುಕೊಳ್ಳಬೇಕು. ನೀವು ಉದ್ಯೋಗಕ್ಕೆ ಸೇರಿದರೆ ನಿಮ್ಮ ನಿರುದ್ಯೋಗಿ ಸ್ಥಿತಿ ಬದಲಾಗುತ್ತದೆ. ಅಂತಹ ಸಂದರ್ಭದಲ್ಲಿ ಯೋಜನೆಯ ನಿಯಮಗಳ ಪ್ರಕಾರ ಸಂಬಂಧಪಟ್ಟ ಮಾಹಿತಿಯನ್ನು ಅಪ್ಡೇಟ್ ಮಾಡಬೇಕಾಗಬಹುದು. ಅದೇ ರೀತಿ ಬ್ಯಾಂಕ್ ಖಾತೆ, ಆಧಾರ್ ಮತ್ತು ಡಿಬಿಟಿ ಸಂಬಂಧಿತ ಮಾಹಿತಿಗಳಲ್ಲಿಯೂ ಸಮಸ್ಯೆ ಇರಬಾರದು. ಹಣ ತಡವಾದ ತಕ್ಷಣ ಸರ್ಕಾರ ಹಣ ನಿಲ್ಲಿಸಿದೆ ಎಂದು ಭಾವಿಸಬೇಡಿ. ಮೊದಲು ನಿಮ್ಮ ಅರ್ಜಿಯ ಸ್ಥಿತಿ, ಬ್ಯಾಂಕ್ ಖಾತೆ ಮತ್ತು ದಾಖಲೆಗಳನ್ನು ಪರಿಶೀಲಿಸಿ. ಸ್ನೇಹಿತರೆ, ನಿರುದ್ಯೋಗ ಸಮಸ್ಯೆ ಅಂದರೆ ಕೇವಲ ತಿಂಗಳಿಗೆ ಹಣ ನೀಡುವುದರಿಂದ ಮಾತ್ರ ಪರಿಹಾರವಾಗುವುದಿಲ್ಲ. ಯುವಕರಿಗೆ ಉದ್ಯೋಗ ಸಿಗುವುದು ಮತ್ತು ಉದ್ಯೋಗದ ಅವಕಾಶಗಳನ್ನು ಹೆಚ್ಚಿಸುವುದು ಇನ್ನೂ ಮುಖ್ಯ. 2026ರಲ್ಲಿ ಜೂನ್ನಲ್ಲಿ ಮುಖ್ಯಮಂತ್ರಿಯಾಗಿ ಅಧಿಕಾರ ಸ್ವೀಕರಿಸಿದ ನಂತರ ಡಿ.ಕೆ. ಶಿವಕುಮಾರ್ ಅವರು ಯುವಕರಿಗೆ ಉದ್ಯೋಗಾವಕಾಶ ಕಲ್ಪಿಸುವ ಉದ್ದೇಶದಿಂದ ಖಾಸಗಿ ಉದ್ಯೋಗ ವಿನಿಮಯ ವ್ಯವಸ್ಥೆ ಸ್ಥಾಪಿಸುವ ಬಗ್ಗೆ ಘೋಷಿಸಿದರು. ಉದ್ಯೋಗ ಹುಡುಕಾಡುತ್ತಿರುವವರು ನೋಂದಣಿ ಮಾಡಿಕೊಂಡು ಅವಕಾಶಗಳನ್ನು ಪಡೆಯುವ ವ್ಯವಸ್ಥೆ ರೂಪಿಸುವುದಾಗಿ ತಿಳಿಸಲಾಗಿತ್ತು. ಅಂದರೆ ಸರ್ಕಾರದ ನೆರವು ಒಂದು ಕಡೆ, ಆದ್ರೆ ಯುವಕರಿಗೆ ಉದ್ಯೋಗಾವಕಾಶ ಸೃಷ್ಟಿಸುವ ಪ್ರಯತ್ನ ಮತ್ತೊಂದು ಕಡೆ. ಯುವಕರು ಇದರಿಂದ ಮುಂದೆ ಉದ್ಯೋಗ ಹುಡುಕಾಡುವ ಹೊಸ ಅವಕಾಶಗಳು ಸಿಗುತ್ತವೆಯಾ ಅನ್ನೋದನ್ನ ಗಮನಿಸಬೇಕು. ಸ್ನೇಹಿತರೆ, ಸರ್ಕಾರದಿಂದ ಸಿಗುವ ನಿರುದ್ಯೋಗ ನೆರವು ಕೆಲ ಕಾಲ
ಕಾಲ ಸಹಾಯ ಮಾಡಬಹುದು. ಆದರೆ ಜೀವನದಲ್ಲಿ ಮುಂದೆ ಹೋಗಲು ಒಂದು ಉದ್ಯೋಗ ಅಥವಾ ಸ್ವಂತ ಆದಾಯದ ಮೂಲ ಬಹಳ ಮುಖ್ಯ. ಹಾಗಾಗಿ ಯುವ ನಿಧಿ ಹಣಕ್ಕಾಗಿ ಕಾಯುವುದರ ಜೊತೆಗೆ ನಿಮ್ಮ ಸ್ಕಿಲ್ ಅಭಿವೃದ್ಧಿ ಮಾಡಿಕೊಳ್ಳಿ. ಹೊಸ ಕೋರ್ಸ್ ಗಳನ್ನು ಕಲಿಯಿರಿ. ಪ್ರೈವೇಟ್ ಜಾಬ್ಸ್ ಗೆ ಅಪ್ಲೈ ಮಾಡಿ. ಗವರ್ಮೆಂಟ್ ಜಾಬ್ಸ್ ಗೆ ನೋಟಿಫಿಕೇಶನ್ ಗಳನ್ನು ಗಮನಿಸಿ. ಸೆಲ್ಫ್ ಎಂಪ್ಲಾಯ್ಮೆಂಟ್ ಅಥವಾ ಬಿಸ್ನೆಸ್ ಮಾಡಲು ಆಸಕ್ತಿ ಇದ್ದರೆ ಅದರ ಅವಕಾಶಗಳನ್ನು ಹುಡುಕಿ. ಯಾಕಂದ್ರೆ 3,000 ಒಂದು ಸಹಾಯವಾಗಬಹುದು, ಆದ್ರೆ ನಿಮ್ಮ ಸ್ಕಿಲ್ ಮತ್ತು ಉದ್ಯೋಗವೇ ನಿಮ್ಮ ಭವಿಷ್ಯವನ್ನು ಬದಲಾಯಿಸಬಹುದು. ಹಾಗಾಗಿ ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಮುಖ್ಯವಾಗಿ ತಿಳಿದುಕೊಳ್ಳಬೇಕಾದದ್ದು ಏನು ಅಂದರೆ, ಯುವ ನಿಧಿ ಯೋಜನೆಯಡಿ ಅರ್ಹ ಪದವೀಧರರಿಗೆ 3,000 ಮತ್ತು ಡಿಪ್ಲೊಮಾ ಪಡೆದ ಅರ್ಹ ಯುವಕರಿಗೆ 1,500 ಮಾಸಿಕ ನೆರವು ಇದೆ. ಆದ್ರೆ 20,000 ಅಥವಾ 10 ಲಕ್ಷ ಎಂಬ ವೈರಲ್ ಮಾಹಿತಿಗಳನ್ನು ಯುವ ನಿಧಿಯ ಹಣ ಎಂದು ತಪ್ಪಾಗಿ ಅರ್ಥ ಮಾಡಿಕೊಳ್ಳಬೇಡಿ. ನಿಮ್ಮ ಅರ್ಹತೆ ಮತ್ತು ಅಧಿಕೃತ ಮಾಹಿತಿಯನ್ನು ಪರಿಶೀಲಿಸಿಯೇ ಮುಂದುವರೆಯಿರಿ. ಈ ಮಾಹಿತಿ ನಿಮಗೆ ಉಪಯುಕ್ತವಾಗಿದ್ದರೆ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ನೀವು ಯುವ ನಿಧಿ ಯೋಜನೆಯ ಹಣ ಪಡೆಯುತ್ತಿದ್ದೀರಾ ಅಥವಾ ಅರ್ಜಿ ಹಾಕಿದ್ದರೂ ಇನ್ನೂ ಹಣ ಬಂದಿಲ್ವಾ? ಕಮೆಂಟ್ ನಲ್ಲಿ ತಿಳಿಸಿ. ಇಂತಹ ಕರ್ನಾಟಕದ ಸರ್ಕಾರಿ ಯೋಜನೆಗಳಿಗಾಗಿ ನಮ್ಮ ನಿತ್ಯ ಕರ್ನಾಟಕ ಟಿವಿ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ಇಷ್ಟವಾದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಧನ್ಯವಾದಗಳು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ.